ಕೆಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಮರಿಗೆ ಗ್ರಾಮದಲ್ಲಿ ಬ್ರಿಟಿಷರಿಗೆ ಚಳಿ ಬಿಡಿಸಿದ ಸ್ವಾತಂತ್ರ್ಯ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮ ರವಿವಾರ ದಿನಾಂಕ 16/8/2026 ಗ್ರಾಮದ ಲಕ್ಷ್ಮೀನಗರ ಕುರುಬರಮಡ್ಡಿಯಲ್ಲಿ ಬೆಳಗ್ಗೆ ಗ್ರಾಮದ ಪ್ರಮುಖ ಮಾರ್ಗಗಳಲ್ಲಿ ಸಾಂಸ್ಕೃತಿಕ ವಾದ್ಯಗಳೊಂದಿಗೆ ಕುಂಭಮೇಳದ ಮೆರವಣಿಗೆ ಮತ್ತು ಮಧ್ಯಾಹ್ನ 12 ಗಂಟೆಗೆ ಮೂರ್ತಿ ಅನಾವರಣ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ. ಮಧ್ಯಾಹ್ನ 12 ಗಂಟೆಗೆ ಶೂನ್ಯ ಸಂಪಾದನಾ ಹುಣಶಿಕೋಳ ಮಠದ ಸಿದ್ದಬಸವ ದೇವರ ಮತ್ತು ಡಾಕ್ಟರ್ ಜಯಪ್ರಕಾಶ ಕರಜಗಿ ಅವರ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಂಡಿದೆ. ಬಳಿಕ ರಾಯಣ್ಣ ಮೂರ್ತಿಗೆ ಆರ್ಥಿಕವಾಗಿ ನೆರವು ನೀಡಿದ ಡಾಕ್ಟರ್ ಜಯಪ್ರಕಾಶ್ ಕರಜಗಿ ಹಾಗೂ ಪೂಜ್ಯರಿಂದ ಮೂರ್ತಿಗೆ ಮಾಲಾರ್ಪಣೆ ಮಾಡಲಾಗಿದೆ. ಬಳಿಕ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ನಿಡಸೋಶಿ ಜಗದ್ಗುರು ದುರದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಪೂಜ್ಯರು ಆದ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಹುಣಶಿಕೋಳ ಮಠದ ಸಿದ್ದಬಸವ ದೇವರು, ಸಂಕೇಶ್ವರ ನಗರದ ಖ್ಯಾತ ವೈದ್ಯ ಹಾಗೂ ರಾಯಣ್ಣ ಮೂರ್ತಿಗೆ ಆರ್ಥಿಕವಾಗಿ ನೆರವು ಕೊಟ್ಟ ಡಾಕ್ಟರ್ ಜಯಪ್ರಕಾಶ್ ಕರಜಗಿ, ಡಾಕ್ಟರ್ ಶಂಕರ ಹಾಲಪ್ಪ ಹೆಗಡೆ, ಅಪ್ಪಸಾಹೇಬ ಶಿರಕೋಳಿ, ಅಮರ ನಲ್ವಡೆ, ರಾಜೇಂದ್ರ ಪಾಟೀಲ್, ಬಂಡು ಹತನೂರೆ, ಸುರೇಶ್ ಹುಂಜಾಳಿ, ಕೆಡಿಪಿ ಸದಸ್ಯ ಬಸವರಾಜ್ ಕೋಳಿ, ಅಭಿಜಿತ್ ಕುರಣಕರ್, ಅಜಿತ್ ಕರ್ಜಗಿ, ಅವಿನಾಶ್ ನಲ್ವಡಿ, ಸಂತೋಷ್ ಮುಡಶಿ, ದಿಲೀಪ ಹೊಸ್ಮನಿ ಸೇರಿ ಗಣ್ಯರು ವೇದಿಕೆಯನ್ನು ಅಲಂಕರಿಸಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪೂಜ್ಯರಿಗೆ ಸತ್ಕಾರ ನೆರವೇರಿಸಲಾಗಿದೆ. ಬಳಿಕ ರಾಯಣ್ಣ ಮೂರ್ತಿಗೆ ಆರ್ಥಿಕ ನೆರವು ನೀಡಿದ ಡಾಕ್ಟರ್ ಜಯಪ್ರಕಾಶ್ ಕರಜಗಿ ಅವರಿಗೆ ಪುತ್ಥಳಿ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಮುಖ್ಯ ಕಾರಣೀಭೂತರಾದ ಡಾಕ್ಟರ್ ಶಂಕರ ಹಾಲಪ್ಪ ಹೆಗಡೆ ಹಾಗೂ ಶಂಕರ ವಿಠೋಬ ಹೆಗಡೆ ಅವರಿಗೆ ಪೂಜ್ಯರಿಂದ ಭವ್ಯ ಸತ್ಕಾರ ನೆರವೇರಿಸಲಾಗಿದೆ. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಜಯಪ್ರಕಾಶ್ ಕರಜಗಿ, ಡಾಕ್ಟರ್ ಶಂಕರ ಹೆಗಡೆ ಮತ್ತು ಪೂಜ್ಯರು ಏನೆಲ್ಲ ಮಾತನಾಡಿದ್ದಾರೆ ತೋರಿಸುತ್ತೇವೆ ನೋಡಿ. ಬ್ರಿಟಿಷರ ಅನೇಕ ಅವರು ಕೂಡ ಯುದ್ಧವನ್ನು ಮಾಡಿ ಈ ಒಂದು ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಅವರೊಂದು ಕಾರ್ಯನಿರತರಾಗಿದ್ದರಿಂದ ನಮ್ಮ ಒಂದು ಆಧುನಿಕ ಸಮಾಜದ ಅನೇಕರಿಗೆ ನಾವು ಕೇಳಿಕೊಳ್ಳೋದೇನೆಂದರೆ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಮತ್ತು ಹಿಂದುಳಿದ ಎಲ್ಲ ವರ್ಗಗಳು ಕೂಡ ವಿದ್ಯಾವಂತರಾಗಬೇಕು, ವಿದ್ಯೆಯನ್ನು ಮುಂದುವರಿಸಬೇಕು. ಹಾಗೆ ಯಾಕಂದರೆ ವಿದ್ಯೆ ಬಾಳಿರಬೇಕು. ಎಲ್ಲ ಸಮಾಜದವರು, ಎಲ್ಲ ಸಮುದಾಯದವರು, ಎಲ್ಲ ಧರ್ಮದವರು ಒಂದಾಗಿ ನಮ್ಮ ಭಾರತ ದೇಶದ ಏಳಿಗೆಗಾಗಿ ಎಲ್ಲರೂ ಕೂಡಿ ದುಡಿಯೋಣ ಅಂತ ಹೇಳ್ತಾರೆ. ಯಾಕಂದ್ರೆ ಅತಿ ನಮ್ಗೆ ಶೀಘ್ರವಾಗಿ ಸಹಾಯ ಮಾಡಿದ್ರು ಅಂದ್ರೆ ಜಯಪ್ರಕಾಶ್ ಕರಜಗಿ ಅವರು. ಅದಕ್ಕೆ ಅವ್ರದ್ದು ನೇತೃತ್ವದಾಗ ಎಲ್ಲರೂ ನಮ್ಮ ಸಮಾಜ ಒಳಗೊಂಡು ನನಗೆ ಮಾರ್ಗದರ್ಶನ ಯಾರಪ್ಪ ಅಂತಂದ್ರೆ ಸುರೇಶಣ್ಣ ಹುಂಚಾಳಿ, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಅಮ್ಮನಿಗೆ, ಇವ್ರ ನೇತೃತ್ವದಾಗ ನಾ ಕೆಲಸ ಮಾಡಿ ನಮ್ಮ ಸಮಾಜ ಎಲ್ಲ ಉಳ್ಕೊಂಡು ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ. ಕಿತ್ತೂರು ಚೆನ್ನಮ್ಮನ ಗಂಡ ಸತ್ತಾಗನು ಕೂಡ ಆಕೆ ಎದೆಗೊಂಡಿಲ್ಲ. ಸಟಾತನ ಮಗ ಬಾಪು ಸಾಹೇಬ ಸತ್ತಾಗನು ಕೂಡ ಆಕೆ ಎದೆಗೊಂಡಿಲ್ಲ. ಆಕೆಯನ್ನು ತಂದು ಬೈಲಹೊಂಗಲದ ಕಾರಾಗೃಹದಲ್ಲಿ ಇಟ್ಟಾಗನು ಕೂಡ ಆಕೆ ಎದೆಗೊಂಡಿಲ್ಲ. ಯಾಕೆ ಸಂಸ್ಥಾನ ಎಲ್ಲ ಕೂಡ ಬ್ರಿಟಿಷ್ ವಶವಾದರೂ ಕೂಡ ಆಕೆ ಎದೆಗೊಂಡಿಲ್ಲ. ಆಕೆಗಿದ್ದಂತಹ 2 ಜನ ಸೌದಿಯರನ್ನು ಕೂಡ ಹತ್ಯೆ ಮಾಡಿದಾಗನು ಕೂಡ ಆಕೆಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಆಕೆಯ ಅಪ್ಪನಾದಂತಹ ಇದೇ ಕಾಕತೀಯ ದೇಸಾಯಿ ಮಹಾರಾಜ ಸತ್ತಾಗನು ಕೂಡ ಆಕೆ ಎದೆಗೊಂಡಿಲ್ಲ. ಅವರ ಅಣ್ಣನಾದಂತಹ ಸುರಪುರದ ದೇಸಾಯಿ ಸತ್ತಾಗನು ಕೂಡ ಆಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾವಾಗ ಚೆನ್ನಮ್ಮನ ಎದೆಗುಂಡಿಗೆ ಹೊಡಿತು ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸತ್ತಾನ ಅನ್ನುವಂತಹ ಅವನನ್ನೇ ಹೋಲುವಂತಹ ಒಂದು ತಲೆಯನ್ನ ತಂದು ಅವಳ ಮುಂದಿಟ್ಟಾಗ ರಾಯಣ್ಣ ಹೋದ ಅಂತ ತಿಳ್ಕೊಂಡು ಜೀವ ಬಿಟ್ಟು ಹೊರತು ತನ್ನ ಸಂಸ್ಥಾನ ಹೋದಂತ ಜೀವ ಬಿಡ್ಲಿಲ್ಲ. ಅಂದ್ರೆ ಒಬ್ಬ ಕುರುಬರ ರಾಯಣ್ಣನ ಮೇಲೆ ಒಬ್ಬ ಚೆನ್ನಮ್ಮ ಎಷ್ಟು ಭಕ್ತಿ ಇಟ್ಟಿದ್ರು ಅನ್ನೋದನ್ನ ಕೂಡ ನಾವು ಇತಿಹಾಸದಲ್ಲಿ ನೋಡ್ಬೇಕಾಗ್ತದೆ. ಅಂತಹ ಕೆಲಸ ಗೊತ್ತಾಗಬೇಕು, ಅದು ಬೇಕಲ್ಲ. ನಾವ್ ಇಂಥ ಮೂರ್ತಿಯನ್ನ ನಿಲ್ಲಿಸೋದು ಯಾತಕ್ಕೆ ಅಂದ್ರೆ ನಮ್ಮ ಇತಿಹಾಸವನ್ನ, ದೇಶದ ಇತಿಹಾಸವನ್ನ ತಿಳ್ಕೊಳ್ಳೋ ಸಲುವಾಗಿ. ಅದು ಒಂದು ಜಾತಿಯ ಒಂದು ಧರ್ಮ ಅಂತ ನಿಲ್ಲಿಸೋದಿಲ್ಲ. ಅದನ್ನ ಆ ಇತಿಹಾಸ ನಮ್ಮ ಮಕ್ಕಳಿಗೆ ಗೊತ್ತಾದ್ರೆ ದೇಶ ಬೆಳೀತಿದೆ. ಇದು ದೇಶ ಬೆಳೆಯಲ್ಲ. ದೇಶ ಬೆಳಿಬೇಕಾದ್ರೆ ಮೊದಲು ನಮಗೆ ದೇಶಾಭಿಮಾನ ಬೇಕು. ಆ ದೇಶಾಭಿಮಾನ ಇದ್ರೆ ಬರ್ತದೆ. ಅವ್ನು ನಮ್ಮ ಜಾತಿ ನೋಡಿಲ್ಲ, ಅವಾಗ ಇಡೀ ದೇಶವನ್ನು ನೋಡಿದ. ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಇತಿಹಾಸವನ್ನು ನೋಡಿದ. ಆ ರಾಜ್ಯವನ್ನ ಉಳಿಸೋ ಸಲುವಾಗಿ ಇಡೀ ತಾನೇ ಅದು ತನ್ನನ್ನು ತಾನು ಅರ್ಪಣೆ ಮಾಡಿಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡ್ತಾನೆ. ಇದು ನಾವು ಕಲಿಯೋದು. ಏನು ಅಂದ್ರೆ ಅವರಿಂದ ನಾವು ಕಲಿಯೋದು, ಮೂರ್ತಿಗಳನ್ನ ನೋಡಿ ಕಲಿಯೋದು ಏನು ಅಂದ್ರೆ ನಾವು ದೇಶಾಭಿಮಾನಾಗಿ ಸ್ವಲ್ಪ ಒಳ್ಳೆ ಕೆಲಸ ಮಾಡೋಣ, ದುಡಿಯೋಣ, ದುಡಿದು ಬೇಕಾದಷ್ಟು ಗಳಿಸೋಣ. ಗಳಿಸಿದ ಮೇಲೆ ಅದನ್ನ ವ್ಯವಸ್ಥಿತವಾಗಿ ನಮ್ಮ ಮನೆಗೂ ಬಳಸೋಣ, ದೇಶಕ್ಕೂ ಬಳಸೋಣ. ಅದನ್ನ ಕಲಿಸಿದ್ದು ರಾಯಣ್ಣ ಅಂತವರು, ಶಿವಾಜಿ ಅಂತವರು,
ಬಸವಣ್ಣಂತವ್ರು ಇವರೆಲ್ಲ ಏನು ಕಲಿಸಿದ್ರು, ಅಂಬೇಡ್ಕರ್ ಏನು ಕಲಿಸಿದ್ರು ಅಂತ ಹೇಳಿದ್ರೆ ನೀವು ಒಬ್ಬರೇ ಬದುಕೋದಲ್ಲ, ಅದರ ಜೊತೆಗೆ ಮತ್ತೆ 100 ಮಂದಿಯನ್ನ ಬದುಕಿಸ್ತಕ್ಕಂಥ ಕೆಲಸವನ್ನ ಮಾಡ್ರಿ ಅಂತ ಹೇಳಿರೋ. ವಿನಾಯಕ ಭೋಸಲೆ, AG ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.